ಏಪ್ರಿಲ್ನಲ್ಲಿ ದರ ಏರಿಕೆಯ ಲಿಸ್ಟ್ಗೆ ಮತ್ತೊಂದು ವಿಚಾರ ಕೂಡ ಸೇರ್ಪಡೆ ಆಗ್ತಾ ಇದೆ. ಗ್ಯಾರಂಟಿ ಸರ್ಕಾರದ ದರ ಏರಿಕೆಯ ಸಮರ ಅಥವಾ ಭಾರ ನಿಲ್ತಾನೇ ಇಲ್ಲ. ಡೀಸೆಲ್ ಮೇಲಿನ ಸೆಸ್ ಅನ್ನು ಸರ್ಕಾರ ಹೆಚ್ಚಿಸಿದೆ. ಡೀಸೆಲ್ ಮೇಲಿನ ಮಾರಾಟ ತೆರಿಗೆಯನ್ನ %2.73 ಹೆಚ್ಚಳ ಮಾಡಲಾಗಿದೆ. ಬೆಳಗ್ಗೆಯಿಂದಲೇ ಲೀಟರ್ ಡೀಸೆಲ್ ಮೇಲೆ ₹2 ಹೆಚ್ಚಳ ಆಗಿದೆ. ಸರ್ಕಾರದ ವಿರುದ್ಧ ವಾಹನ ಸವಾರರು ಕಿಡಿಕಾರ್ತಾ ಇದ್ದಾರೆ. ಸುಧಾರಿಸಿಕೊಳ್ಳೋದಕ್ಕೂ ಅವಕಾಶವನ್ನ ಕೊಡದೆ ಪ್ರತಿನಿತ್ಯ ಕೂಡ ಒಂದೊಂದು ಬೆಲೆಯನ್ನ ಏರಿಕೆ ಮಾಡ್ತಾನೆ ಇದ್ದಾರೆ. ಜೇಬಲ್ಲಿ ದೊಡ್ಡ ಹೋಲ್ ಅಂತೂ ಸರ್ಕಾರದ ಕಾರಣಕ್ಕೆ ನಿರ್ಮಾಣ ಆಗಿದೆ. ಸಾಮಾನ್ಯವಾಗಿ ಡೀಸೆಲ್ನಲ್ಲಿ ಈಗ ಸ್ಟೇಟ್ ಸೆಸ್ಸು, ಸೆಂಟ್ರಲ್ ಸೆಸ್ ಅಂತೆಲ್ಲ ಇರುತ್ತೆ. ಸೊ ಸ್ಟೇಟ್ ಸೆಸ್ಸನ್ನು ಮತ್ತೊಂದ್ಸಲ ಜಾಸ್ತಿ ಮಾಡಲಾಗಿದೆ. ಈ ಮೂಲಕ ಸರ್ಕಾರ ತನ್ನ ಆದಾಯದ ಬೊಕ್ಕಸವಕ್ಕೆ ಒಂದು ದಾರಿಯನ್ನು ಹುಡುಕೊಂಡಿದೆ. ಆದರೆ ಜನ ಇನ್ನೂ ಎಷ್ಟು ಸುಲಿಗೆ ಮಾಡ್ತೀರಾ ಅನ್ನೋದು ಒಂದು ಪ್ರಶ್ನೆ. ಹಿಂದಿದ್ದ ಸೆಸ್ನ ರೇಟು ಎಷ್ಟು ಅಂತ ನೋಡೋದಾದ್ರೆ ₹18.44 ಸೆಸ್ ಕಲೆಕ್ಟ್ ಆಗ್ತಾ ಇತ್ತು ಹಿಂದೆ. ಬಟ್ ಈಗ ಮಧ್ಯರಾತ್ರಿಯಿಂದಲೇ ₹21.17 ಲೀಟರ್ ಡೀಸೆಲ್ ಮೇಲೆ ಸ್ಟೇಟ್ ಸೆಸ್ ಅನ್ನು ಕಲೆಕ್ಟ್ ಮಾಡೋ ಕೆಲಸ ಆಗ್ತಾ ಇದೆ. ನಾರ್ಮಲ್ ಡೀಸೆಲು, ಪ್ರೀಮಿಯಂ ಡೀಸೆಲ್ ಅಂತ ಎರಡು ಬರುತ್ತೆ. ಅದರಲ್ಲಿ ಹಳೆ ದರ ನಾರ್ಮಲ್ ಡೀಸೆಲ್ದು ₹88.99 ಇತ್ತು. ಈಗ ಹೊಸ ದರ ₹90.99 ಆಗಿದೆ, ಅರ್ಥಾತ್ ₹91 ಆಗಿದೆ. ಪ್ರೀಮಿಯಂ ಡೀಸೆಲ್ನ ರೇಟು ಹಳೆ ದರ ₹92.60 ಇತ್ತು. ಈಗ ಹೊಸ ದರ ₹94.60 ಆಗಿದೆ. ಡೀಸೆಲ್ ರೇಟ್ ಒಂದೇ ಅಲ್ಲ, ಎಲ್ಲ ರೇಟು ಜಾಸ್ತಿ ಆಗ್ತಾ ಇದೆ. ದಿನದಿಂದ ಇನ್ಕಮ್ ಕಮ್ಮಿ ಆಗ್ತಾ ಇದೆ, ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಜನಗಳಿಗೆ ಭಾರಿ ಮಿಡಲ್ ಕ್ಲಾಸ್ ಜನಗಳು ಭಾರಿ ತೊಂದರೆ ಆಗ್ತಾ ಇದೆ. ರೇಟ್ ಬರೀ ₹2 ಜಾಸ್ತಿ ಆಗೋದು ಏನು ತೊಂದರೆ ಇಲ್ಲ, ಬೇರೆ ಐಟಮ್ ಜಾಸ್ತಿ ಆಗಬಾರ್ದು. ಸರ್ಕಾರಕ್ಕೆ ಏನು ಹೇಳಕ್ ಆಗಲ್ಲ ಸರ್. ಕಷ್ಟ ಆಗ್ತದೆ, ಮತ್ತೆ ಯಾರು ಹೇಳಕ್ಕಾಗಲ್ಲ. ಅವ್ರು ಕೇಳಲ್ಲ ಅವರು. ಆಗ ಹೋಗೋದೆ. ಮತ್ತೆ ಈಗ ಮೊನ್ನೆ ಈಗ 82 ಇದೆ ರೇಟು. 80 ಮೊನ್ನೆ ಕಡಿಮೆ ಇತ್ತು ಡೀಸೆಲ್ ರೇಟು, ಕಡಿಮೆ ಇತ್ತು. ಈಗ ಎಷ್ಟು ರೇಟ್ ಜಾಸ್ತಿ ಆಗಿದೆ ಈಗ? ₹2.5 ಜಾಸ್ತಿ ಆಗಿದೆ. ಅಷ್ಟು ರೇಟ್ ಜಾಸ್ತಿ ಮಾಡ್ತಾನೆ ಅವ್ರೆ. ಬಡವರಿಗಂತೂ ಓಡಾಡೋ ಭಾರಿ ಕಷ್ಟ ಆಗ್ತಿದೆ. ಸಾಲದಂದ್ರೆ ವೆಹಿಕಲ್ಸ್ಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಇನ್ನು ಹಿಂಗೆ ಆದರೆ ಓಡಾಡೋದು ಭಾರಿ ಕಷ್ಟ ಆಗ್ತದೆ. ದಯವಿಟ್ಟು ಡೀಸೆಲ್ ರೇಟು, ಪೆಟ್ರೋಲ್ ರೇಟು ಕಮ್ಮಿ ಮಾಡಬೇಕು. ಯಾಕೆಂದ್ರೆ ಜನಗಳ ಮೇಲೆ ಈಗಲೇ ಹೊರೆ ಆಗಿದೆ. ಎಲ್ಲ ಫ್ರೀ ಬಿಟ್ಟು ಈ ಥರ ಮಾಡ್ತಿದ್ರೆ ಜನಗಳು ಕಷ್ಟ ಆಗ್ತಾ ಇದೆ. ದಯವಿಟ್ಟು ಕಮ್ಮಿ ಮಾಡಿದ್ರೆ ಅನುಕೂಲ ಆಗುತ್ತೆ, ಜಾಸ್ತಿ ಮಾಡಿದ್ರೆ ಅನಾನುಕೂಲನೇ ಆಗೋದು. ಸರ್ಕಾರಕ್ಕೆ ಹೇಳಿದ್ರೆ ಈಗಲೇ ಎಚ್ಚೆತ್ಕೊಳ್ಳಿ, ಯಾಕೆ ದಯವಿಟ್ಟು ಕಮ್ಮಿ ಮಾಡಿ. ಡೀಸೆಲ್ ರೇಟು ಈಗ ಎಲ್ಲ ರೇಟು ಎಲ್ಲಾದರೂ ₹2 ಜಾಸ್ತಿ ಮಾಡಿ. ಹಾಲು, ಆಮೇಲೆ ಮೊಸರು ಅವೆಲ್ಲ ಲೀಟ್ರಿಗೆ ₹4, ಇದು ₹2. ಈಗ ಕಮ್ಮಿ ಮಾಡಬೇಕಾಯ್ತು. ಆಲ್ರೆಡಿ ಎಲ್ಲ ಜಾಸ್ತಿ ಮಾಡಿರೋದ್ರಿಂದ ಎಲ್ಲರಿಗೂ ಜನಗಳಿಗೆ ಬೇಜಾರಾಗಿದೆ. ಹಾಕ್ಸ್ಕೊಂಡು ಓಡಾಡಲೇಬೇಕು, ವಿಧಿ ಇಲ್ಲ ನಮಗೆ. ನಾವು ಓಡಾಡಲೇಬೇಕಲ್ವಾ ಡೈಲಿ. ಎಕ್ಸ್ಟ್ರಾ ಖರ್ಚಾಗ್ತಾ ಇದೆ ಈಗ ಅಷ್ಟೇ. ₹2 ಜಾಸ್ತಿ ಆಗ್ತಿದೆ ಅಂತಂದರೆ ಇವಾಗ ಹೆಂಗೆ ಅಂತ ಏನು ಮಾಡಬೇಕು? ಇವಾಗ ₹500 ಡೀಸೆಲ್ ಹಾಕ್ಸ್ಕೊಂಡ್ವಿ ಅಂತಂದರೆ ನಾವು ₹500ಗೆ ಎಷ್ಟು ಯೋಚನೆ ಮಾಡಬೇಕಾಗುತ್ತೆ. ಇದು ಏನು ಸರ್ಕಾರ ನಡೆಸ್ತಿದಾರೋ ಏನು ಕತೆ ದೇವರನ್ನೇ ಗೊತ್ತಿಲ್ಲ. ತುಂಬ ಕಷ್ಟ ಆಗುತ್ತೆ ಸರ್. ನೋಡಿ, ಇವಾಗ ಟೋಲ್ ಗೇಟು, ಇವಾಗ ಡೀಸೆಲ್ ಟ್ರಾಫಿಕ್ ಇಷ್ಟರ ಇದೆ. ಗಂಟೆಗಟ್ಟಲೆ ಟ್ರಾಫಿಕಲ್ಲಿ ನಿಂತ್ಕೊಂಡು ಎಷ್ಟು ಡೀಸೆಲ್ ಪೆಟ್ರೋಲ್ ಹೋಗುತ್ತೆ. ಅದರಲ್ಲಿ ಈ ಥರ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಮಾಡಿದರೆ ನಾವು ಈಗ ಲಾರಿಯವ್ರಿಗೂ ತುಂಬ ತೊಂದರೆ ಆಗುತ್ತೆ. ಹೇಗೆ ಅಂದರೆ ದುಡಿಮೆ ಕಮ್ಮಿ, ಲಾಭ ಕಮ್ಮಿ. ಇವಾಗ ಪೆಟ್ರೋಲ್ನಿಗೆ ಎಲ್ಲ ದುಡ್ಡು ಹೋಗ್ಬಿಡುತ್ತೆ. ಏನೋ ಒಂದು ₹100 ಜಾಸ್ತಿ ಉಳಿಯೋದು, ಇಲ್ಲಿಂದ ₹100 ಇದರಲ್ಲೇ ಹೋಗ್ಬಿಡುತ್ತೆ. ಅದೇ ತುಂಬ ಕಷ್ಟ ಆಗುತ್ತೆ ಜನಗಳಿಗೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಲೋಕೇಶ್. ಜನರಿಗೆ ಸುಧಾರಿಸ್ಕೊಳ್ಳೋದಕ್ಕೂ ಕೂಡ ಅವಕಾಶವನ್ನು ಸರ್ಕಾರ ಕೊಡ್ತಾ ಇಲ್ಲ. ಪ್ರತಿದಿನ ಒಂದೊಂದು ರೀತಿಯಲ್ಲಿ ಬರೆ ಎಳೆಯೋದನ್ನು ಮುಂದುವರಿಸ್ತಾ ಇದೆ. ಈಗ ಈ ಡೀಸೆಲ್ ಭಾರವನ್ನು ನೀವು ಹೊತ್ಕೊಳ್ಳಿ ಅಂತ ಹೇಳಿದ್ದಾರೆ. ಡೀಸೆಲ್ ರೇಟ್ ಹೆಚ್ಚಾದರೆ ಟ್ರಾನ್ಸ್ಪೋರ್ಟೇಷನಲ್ಲಿ, ಹೆವಿ ವೆಹಿಕಲ್ಸಲ್ಲಿ ಯಾವ್ಯಾವ ವಸ್ತುಗಳು ಬೆಂಗಳೂರಿಗೆ ರವಾನೆ ಆಗ್ತಾ ಇತ್ತು ಅದೆಲ್ಲ ಕೂಡ ಕಾಸ್ಟ್ಲಿ ಆಗುತ್ತೆ. ಚೈನ್ ಲಿಂಕ್, ಅದು ವೆಜಿಟೇಬಲ್ಸಿಂದ ಹಿಡಿದು ಫ್ರೂಟ್ಸಿಂದ ಹಿಡಿದು ಎಲ್ಲ ಕಾಸ್ಟ್ಲಿ ಆಗುತ್ತೆ. ಸೊ ಏನೇನು ಮಾಹಿತಿ ಇದೆ, ಜನ ಏನು ಮಾಡಬೇಕು, ಏನು ಹೇಳ್ತಾ ಇದ್ದಾರೆ? ಖಂಡಿತವಾಗೂ ರಾಜ್ಯ ಸರ್ಕಾರದ ಈ ನಿರ್ಧಾರ ಪ್ರತಿದಿನನೂ ಕೂಡ ಬೆಲೆ ಏರಿಕೆಯನ್ನು ಶಾಕ್ ಮಾಡಿ ಸಾರ್ವಜನಿಕರಿಗೆ ಹೊರೆಯನ್ನು ಮಾಡ್ತಾ ಇರೋದು ಅಷ್ಟೇ ಅಲ್ಲದೆ, ಡೀಸೆಲ್ ಬೆಲೆ ಜಾಸ್ತಿ ಆದಮೇಲೆ ಕೆಲವೊಂದಿಷ್ಟು ಅಗತ್ಯ ವಸ್ತುಗಳ ಬೆಲೆ ಮತ್ತು ಸರಕು ಸಾಗಣೆ ವಸ್ತುಗಳ ಬೆಲೆನೂ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಡೀಸೆಲ್ ಬೆಲೆ ಏರಿಕೆಗೆ ಜನಾಕ್ರೋಶ ವ್ಯಕ್ತ ಆಗ್ತಾ ಇದೆ. ಏಕಾಏಕಿ ₹2 ಏರಿಕೆ ಮಾಡಿರೋದಕ್ಕೆ ಜನರು ಸಾಕಷ್ಟು ಕಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತಂದರೆ ಈ ಕ್ಯಾಬ್ ನಡೆಸುವಂಥವ್ರು, ಓಲಾ ಊಬರ್ ನಡೆಸುವಂಥವ್ರಿಗೆ ತೀರಾ ಸಮಸ್ಯೆ ಆಗುತ್ತೆ. ಯಾವ ರೀತಿ ಹೊಡೆತ ಆಗುತ್ತೆ ₹2 ಏರಿಕೆಯಿಂದ ಅನ್ನೋದನ್ನು ಸ್ವತಃವಾಗಿ ಅವ್ರನ್ನೇ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ, ತಾವು ಯಾವ ಗಾಡಿಯನ್ನು ಓಡಿಸ್ತಾ ಇರೋದು? ತಮ್ಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ ₹2 ಜಾಸ್ತಿ ಆದರೆ? ನಾವು ಇಂಡಿಕಾ ಗಾಡಿ ಓಡಿಸ್ತಾ ಇರೋದು, ಟ್ರಾಫಿಕಲ್ಲಿ ಓಡಿಸ್ತಾ ಇರೋದ್ರಿಂದ ಮೈಲೇಜ್ ಬರಲ್ಲ. ಬಟ್ ನಮಗೆ ಕಿಲೋಮೀಟ್ರ್ ಫೇರ್ ಕೊಡ್ತಾ ಇರೋದು ₹10, ₹11, ₹12. ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಏನು ಎಚ್ಚೆತ್ಕೊತಾ ಇಲ್ಲ. ಅವರಿಗೆ ಮಾಮೂಲಿ ಏನು ಹೋಗ್ಬೇಕು ಅದು ಹೋಗ್ತಾ ಇದೆ. ಬಡವರು ಸಾಯ್ತಾ ಇದ್ದಾರೆ ಇಲ್ಲಿ ಬೆಂಗಳೂರಲ್ಲಿ. ಸರ್, ತಮಗೆ ₹2 ಏರಿಕೆಯಿಂದಾಗಿ
ಬರುವಂಥ ಆದಾಯದಲ್ಲಿ ಎಷ್ಟು ನಷ್ಟ ಆಗುತ್ತೆ? ಬರೀ ಡೀಸೆಲ್ಗೆ ಹೋಗುತ್ತೆ. ಡೀಸೆಲ್ಗೆ ಹೋಗುತ್ತೆ. ಇರೋ ಟ್ರಾಫಿಕಲ್ಲಿ ಇವಾಗ ಓಲಾ ಓಡಿಸ್ತೀವಿ ಅಂದರೆ ಅಲ್ಲೂ ರೇಟ್ ಕಡಿಮೆ ಆಗ್ತಾ ಇದೆ. ಪ್ರತಿಯೊಂದು ರೇಟು ಜಾಸ್ತಿ ಆಗ್ತಾ ಇದೆ. ಇದರಿಂದ ನಮ್ಮ ಜೀವನಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ತುಂಬ ತೊಂದರೆನೂ ಆಗ್ತಾ ಇದೆ. ಅಷ್ಟು ಆದಾಯದಲ್ಲೂ ಕಡಿಮೆ ಬರ್ತಾ ಇದೆ, ಇದಾಗ್ತಾ ಇದೆ. ಬರೀ ಡೀಸೆಲ್ ಅಷ್ಟೇ ಅಲ್ಲ, ನಿನ್ನೆ ಹಾಲು, ಮೊಸರು, ವಿದ್ಯುತ್ ದರ, ಟೋಲ್ ದರ ಎಲ್ಲವೂ ಕೂಡ ಏರಿಕೆ ಆಗಿತ್ತು. ಇನ್ನಷ್ಟು ವಾಹನ ಸವಾರರಿದ್ದಾರೆ, ಮಾತಾಡ್ತೀನಿ. ನಮಸ್ಕಾರ ಅಣ್ಣ. 2 ರೂಪಾಯಿ ಡೀಸೆಲ್ ದರ ಏರಿಕೆ ಆಗಿದೆ, ಏನು ಹೇಳ್ತೀರಾ? ದಿನ ಬೆಳಗ್ಗೆ ಆದರೆ ಬೆಲೆ ಏರಿಕೆ ಶಾಕ್. ಸರ್ಕಾರ ಏನಾದ್ರು ತರಬೇಕು ಚೇಂಜಸ್. ಯಾವಾಗ ನೋಡೋದು ಜಾಸ್ತಿ ಮಾಡೋದು ಒಳ್ಳೇದಲ್ಲ ಎಲ್ಲರಿಗೂ. ನಾವು ನಂಬಿಕೆಯಾಗಿ ಓಟ್ ಹಾಕಿರ್ತೀವಿ, ಬಟ್ ಈ ಥರ ಆದಾಗ ಸ್ವಲ್ಪ ಬಾಧೆ ಆಗುತ್ತೆ ಎಲ್ಲರಿಗೂ. ಎಲ್ಲ ನಮ್ಗಿನ್ನ ಮಿಡಲ್ ಕ್ಲಾಸ್ಗೆ ತುಂಬ ಎಫೆಕ್ಟ್ ಆಗ್ತಿರೋದು. ಸೌಕರ್ಯರು ಚೆನ್ನಾಗೇ ಇದ್ದಾರೆ, ಮಿಡಲ್ ಕ್ಲಾಸ್ ಮಾತ್ರ ಪ್ರಾಬ್ಲಮ್ ಆಗ್ತಿದೆ. ಈಗ ಡೀಸೆಲ್ ದರ ಅಷ್ಟೇ ಅಲ್ಲ, ಪೆಟ್ರೋಲ್ ದರ ಕೂಡ ಏರಿಕೆ ಮಾಡಿಬಿಡ್ತಾರೆ ಅನ್ನುವಂಥ ಆತಂಕದಲ್ಲಿ ವಾಹನ ಸವಾರ ಇರ್ತಕ್ಕಂಥದ್ದು. ಪೆಟ್ರೋಲ್ ದರ ಏರಿಕೆ ಆಗಿಲ್ಲ ಬಿಡಿ, ಡೀಸೆಲ್ ದರ ಅಷ್ಟೇ ಏರಿಕೆ ಆಗಿದೆ ಅಂತ ಸಮಾಧಾನದಲ್ಲಿದ್ದರೆ, 2-3 ದಿನದಲ್ಲಿ ಪೆಟ್ರೋಲ್ ದರ ಕೂಡ ಏರಿಕೆ ಮಾಡ್ತಾರೆ ಅನ್ನುವಂಥ ಆತಂಕದಲ್ಲಿ ಬೈಕ್ ಸವಾರರು ಕೂಡ ಇರುವಂಥದ್ದು. ಈ ರೀತಿ ಪ್ರತಿದಿನನೂ ಕೂಡ ಈ ಒಂದಲ್ಲ ಒಂದು ವಸ್ತುಗಳ ದರ ಏರಿಕೆಯನ್ನು ಮಾಡಿ ಸಾರ್ವಜನಿಕರಿಗೆ ಸಂಕಷ್ಟವನ್ನು ಸಿಲುಕುವಂಥ ವ್ಯವಸ್ಥೆ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥದ್ದು. ನಿಜಕ್ಕೂ ದಿನ ಬೆಳಗಾದರೆ ಬೆಲೆ ಏರಿಕೆ ಶಾಕ್ ನೋಡಿ ಜನರಿಗೆ ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮಮತಾ, ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಲೋಕೇಶ್.